ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಝಾನ್ಸಿ ಎಲ್ಲರ ಮನಸ್ಸನ್ನ ಗೆಲ್ಲೋಕೆ ಹೋಗಿ ಎಡವಟ್ಟು ಮಾಡ್ಕೊಂಡ್ಬಿಟ್ಲ. ಇಲ್ಲಿ ರಾಘು ಕೇಳಿದ ಪ್ರಶ್ನೆಗೆ ನಿಜವಾದ ಉತ್ತರ ಕೊಡೋಕೆ ಹೋಗಿ ಎಲ್ಲರ ಮುಂದೆ ಸಿಕ್ಕಿ ಹಾಕಿಕೊಂಡ. ಅಡುಗೆ ಮಾಡೋ ಟಾಸ್ಕಲ್ಲಿ ಝಾನ್ಸಿ ಗೆದ್ಲ, ಎಲ್ಲರ ಮನಸ್ಸನ್ನ ಕದ್ಲ, ಅಥವಾ ಮನೆಯಿಂದ ಗಂಟು ಮುಟ್ಟಿ ಸಮೇತ ಹೊರಗಡೆ ಬರಬೇಕಾಯ್ತಾ? ಏನಾಯ್ತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಝಾನ್ಸಿಗೆ ಒಂದು ಸುಪ್ರೀಂ ಐಡಿಯಾವನ್ನ ಕೊಟ್ಟಿತ್ತು ರಾಯ್ ಕೊಟ್ಟಂತ ಐಡಿಯಾ ಇಲ್ಲಿ ಝಾನ್ಸಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗ್ಬಿಟ್ಟದ. ಯಾಕೆ ಅಂದರೆ ಅಡುಗೆನೇ ಬರ್ದಿರು, ABCD ಗೊತ್ತಿಲ್ಲದಿರು, ಸ್ಟವ್ ಹಚ್ಚೋದು ಹೇಗೆ ಅಂತ ಗೊತ್ತಿಲ್ಲದಿರು ಝಾನ್ಸಿ ರಾಯ್ ಐಡಿಯಾವನ್ನು ತುಂಬಾ ಸೂಪರ್ವಾಗಿದೆ ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ತರಕಾರಿನೆಲ್ಲ ಒಳ್ಳೆ ನಿಜವಾಗ್ಲೂ ಒಂದನ್ನು ಎರಡು ಭಾಗ ಮಾಡ್ಕೊಂಡು ಕೂತಿರ್ತಕ್ಕಂಥ ಝಾನ್ಸಿ ನಿಜವಾಗ್ಲೂ ಮನುಷ್ಯರು ತಿನ್ನೋ ಥರ ಅಂತೂ ತರಕಾರಿ ಕಟ್ ಮಾಡಿರಲಿಲ್ಲ. ತರಕಾರಿನೇ ಈ ಮಟ್ಟಕ್ಕೆ ಕಟ್ ಮಾಡೋರು ಅಡುಗೆ ಮಾಡಿದ್ರೆ ಇನ್ಯಾವ ಮಟ್ಟಕ್ಕೆ ಮಾಡ್ತಿದ್ರು. ಜೊತೆಗೆ ಅಲ್ಲಿ ತಬ್ಲಾ ಹತ್ರ ಕೂಡ ಅಡುಗೆ ಹೇಗೆ ಮಾಡೋದು ಅಂತ ತಿಳ್ಕೊಂಡ್ರು, ಅದನ್ನೂ ಕೂಡ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲಿಲ್ಲ ಝಾನ್ಸಿಗೆ. ಆಗ ರಾಯ್ ಕೊಟ್ಟದ್ದ ಸುಪ್ರೀಂ ಐಡಿಯಾ. ಆ ಒಂದು ಸುಪ್ರೀಂ ಐಡಿಯಾ ಖಂಡಿತವಾಗ್ಲೂ ಕೂಡ ಮಸ್ತಾಗಿದೆ. ಹೋಟೆಲ್ನಿಂದ ಸೂಪರ್ವಾಗಿ ಎಲ್ಲ ಮೆನುಲಿ ಇರ್ತಕ್ಕಂಥ ಎಲ್ಲ ಫುಡ್ ಐಟಮ್ಸ್ನ ಕೂಡ ಆರ್ಡರ್ ಮಾಡಿ ಝಾನ್ಸಿ ಮನೆಗೆ ತೊಗೊಂಡು ಹೋಗೋದು. ಆನಂತರ ಝಾನ್ಸಿ ಅದನ್ನೆಲ್ಲ ಪಾತ್ರೆಗೆ ಹಾಕಿದೆ, ತಾನೇ ಅಡುಗೆ ಮಾಡಿದೆ ಅಂತ ಪ್ರೀತಿಯಿಂದ ಎಲ್ರಿಗೂ ಕೂಡ ಅಡುಗೆ ಬಡಿಸೋದು, ಊಟ ಬಡಿಸೋದು. ಇದೇ ರಾಯ್ನ ಸುಪ್ರೀಂ ಐಡಿಯಾ ಆಗಿದೆ. ಇದು ನಿಜವಾಗ್ಲೂ ಝಾನ್ಸಿಗೆ ತುಂಬಾ ಖುಷಿ ಆಗಿಬಿಡತ್ತೆ ಈ ಒಂದು ಸುಪ್ರೀಂ ಐಡಿಯಾನ ಕೇಳಿ. ಫೈನಲಿ ಝಾನ್ಸಿ ಅದೇ ಕೆಲಸ ಮಾಡು ರಾಯ್, ಅಲ್ಲಿ ತನಕ ನಾನು ಏನು ಮಾಡಲಿ, ಇಲ್ಲಿ ಎಲ್ಲರೂ ಕೂಡ ಒಗ್ಗರಣೆ ಸ್ಮೆಲ್ ಬರ್ತಿಲ್ಲ, ಘಾಟ್ ಬರ್ತಿಲ್ಲ, ಅಡುಗೆ ಮಾಡ್ತಿರೋ ಸೌಂಡ್ ಕೇಳ್ತಿಲ್ಲ, ಏನು ಮಾಡ್ತಿದ್ದಾಳೆ ಅಂತ ಹೇಳ್ತಿದ್ದಾರೆ. ನನ್ಗೆ ಏನು ಮಾಡಲಿ ಅಂದಾಗ ಒಂದು 15 ನಿಮಿಷ ಮೇಡಮ್, ಅಷ್ಟರಲ್ಲಿ ಆರ್ಡರ್ ಬಂದ್ಬಿಡುತ್ತೆ, ನಾನು ನಿಮ್ಮ ಮನೆಗೆ ತಂದು ಕೊಟ್ಬಿಡ್ತೀನಿ. ಅಲ್ಲಿವರೆಗೂ ಅಡುಗೆ ಮನೇಲಿ ಘಾಟು ಹೊಗೆ ಎಲ್ಲ ಕೂಡ ಬರಬೇಕು ಅಂದರೆ ನೀವು ಒಗ್ಗರಣೆ ಹಾಕಬೇಕಾಗತ್ತೆ ಅಂತ ಹೇಳ್ತಾರೆ. ಹೀಗಾಗೋದು ಅದನ್ನು ಅಂದಾಗ ಒಂದು ಪಾತ್ರೆ ಇಡಿ ಮೇಡಮ್, ಅದಕ್ಕೆ ಈರುಳ್ಳಿ ಹಾಕಿ ಉರಿತಾ ಇರಿ, ನೋಡಿ ಹೇಗೆ ಸ್ಮೆಲ್ ಬರುತ್ತೆ ಅಂತ, ಚುಟಪಟ ಅಂತ ಇರುತ್ತೆ ಜೊತೆಗೆ ಅಂತ ಹೇಳ್ತಾರೆ. ಹೌದರೋ ಸರಿ ಆಯಿತು ಅಂತ ಹೇಳಿ ಒಂದು ದೊಡ್ಡ ಪಾತ್ರೆ ಇಟ್ಟು ತಾನೇ ಕಟ್ ಮಾಡಿದಂಥ ಈರುಳ್ಳಿಯನ್ನು ಅದಕ್ಕೆ ಹಾಕ್ತಾಳೆ ಝಾನ್ಸಿ. ಆದರೂ ಕೂಡ ಏನು ಸ್ಮೆಲ್ಲೇ ಬರ್ತಿಲ್ಲ, ಯಾವುದೇ ಚಟಪಟ ಅಂತಿಲ್ಲ ಅಂತ ಹೇಳಿದಾಗ ಏನು ಮೇಡಮ್ ಮಾತಾಡ್ತಿದ್ರ, ಚಟಪಟ ಅಂತ ಅನ್ಬೇಕಲ್ಲ ಅಂತ ಹೇಳಿದಾಗ ನಾನು ಒಲೆನೇ ಹಚ್ಚಿಲ್ಲ ಅಂತ ಹೇಳ್ತಾರೆ. ಏನು ಮೇಡಮ್ ಒಲೆ ಹಚ್ಚಿಲ್ವೋ, ಒಲೆ ಹಚ್ಚದೆ ಇದೆಲ್ಲ ಹೇಗೆ ಸಾಧ್ಯ ಆಗುತ್ತಾ ಮೇಡಮ್, ಅದೆಲ್ಲ ಕಾಮನ್ ಸೆನ್ಸ್ ಅಲ್ವಾ, ಗೊತ್ತಿರಬೇಕಲ್ವಾ ಅಂದಾಗ ನನಗದು ಕೂಡ ಗೊತ್ತಿಲ್ಲ ರಾಯ್ ಅಂತ ಹೇಳ್ತಾರೆ. ಸರಿ ಆಯಿತು ಮೇಡಮ್, ಒಂದು ಪಾತ್ರೆ ತಗೊಳ್ಳಿ, ಅದಕ್ಕೂ ಮುನ್ನ ಒಲೆ ಹಚ್ಚಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಇಲ್ಲಿ ಪಾತ್ರೆ ಇಡ್ತಿರ್ತಾರೆ. ಹೊರಗಡೆಯಿಂದ ಏನಿದು ಸೌಂಡೇ ಬರ್ತಿಲ್ವಲ್ಲ, ಒಂದು ಒಗ್ಗರಣೆ ಸ್ಮೆಲ್ಲೇ ಕಾಣಿಸ್ತಿಲ್ವಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಅದನ್ನು ರಾಯ್ಗೆ ತಲುಪಿಸ್ತಿದ್ದಾಳೆ ಝಾನ್ಸಿ. ಸರಿ ಆಯಿತು ಮೇಡಮ್, ಈಗ ಎಣ್ಣೆನ ಹಾಕಿ ಅಂದಾಗ ಎಣ್ಣೆ ಹಾಕ್ತಾಳೆ ಝಾನ್ಸಿ. ಸರಿ ಆಯಿತು, ಈಗ ಸಾಸಿವೆನ ಹಾಕಿ ಅಂದಾಗ ಸಾಸಿವೆ ಹೇಗಿರುತ್ತೆ ರಾಯ್ ಅಂದಾಗ ಅದು ಕಪ್ಪಗೆ ರಾಗಿ ಥರ ಇರುತ್ತೆ ನೋಡಿ, ಅದನ್ನು ತೊಗೊಂಡು ಹಾಕಿ ಅಂತ ಹೇಳಿದಾಗ ಎಷ್ಟು ಹಾಕಬೇಕು ಅಂದದಕ್ಕೆ ನಿಮ್ಮ ಕೈಯಲ್ಲಿ ಒಂದಷ್ಟು ಹಾಕಿ ಬೆರಳುಗಳಲ್ಲಿ ಅಂತ ಹೇಳ್ತಾರೆ. ಸರಿ ಆಯಿತು, ದೂರ ಇಟ್ಕೊಂಡು ಹಾಕಿ, ಇಲ್ಲ ಅಂದರೆ ಏನೆಲ್ಲ ಚುಟಪಟ ಅಂದ್ಬಿಡುತ್ತೆ ಅಂದಾಗ ಸರಿ ಆಯಿತು ಅಂತ ಹೇಳಿ ಸಾಸಿವೆನ ಹುಡುಕಿ ಝಾನ್ಸಿ ಹಾಗೆ ದೂರದಿಂದ ಹಾಕ್ತಾಳೆ. ಚುಟಪಟ ಅಂತಿದೆ ರಾಯ್ ಅಂದಾಗ ಹೌದಾ ಸ್ಮೆಲ್ ಕೂಡ ಬರ್ತಿದೆ ರಾಯ್ ಅಂತಾರೆ. ಒಳ್ಳೆ ಸ್ಮೆಲ್ ಅಂದರೆ ನೀವು ಮಾಡ್ತಿರೋ ಪ್ರೊಸೀಜರ್ ಕರೆಕ್ಟ್ ಆಗಿದೆ ಅಂತ. ಇವಾಗ ನೋಡಿ ಈರುಳ್ಳಿ ಹಾಕ್ಬಿಟ್ಟು ಉರಿತಾ ಇರಿ, ನೋಡಿ ಘಾಟ್ ಸ್ಮೆಲ್ ಬರುತ್ತೆ, ಹಾಗೆ ಒಗ್ಗರಣೆ ಸ್ಮೆಲ್ ಕೂಡ ಬರುತ್ತೆ, ಎಲ್ಲ ಕೂಡ ಬರ್ತಾ ಇರುತ್ತೆ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಬರ್ತಿದೆ ರಾಯ್ ಅಂದಾಗ ಸರಿ ಆಯಿತು ಮೇಡಮ್, ಒಂದು 15 ನಿಮಿಷದಲ್ಲಿ ಬಂದುಬಿಡ್ತೀನಿ, ಅಲ್ಲಿವರೆಗೂ ನೀವು ಇದನ್ನು ಮೆನ್ಷನ್ ಮಾಡ್ತೀರಿ ಅಂತ ಹೇಳಿ ರಾಯ್ ಹೇಳಿದಾಗ ಸರಿ ಆಯಿತು ಬೇಗ ಬಾ ಅಂತ ಹೇಳಿ ಝಾನ್ಸಿ ಹೇಳ್ತಿದ್ದಾರೆ. ಇತ್ತ ಕಡೆ ಅಜ್ಜಿ ಅಂತೂ ಏನು ಹೊಗೆನೇ ಬರ್ತಾ ಇಲ್ವಲ್ಲ, ಅಷ್ಟು ಅಡುಗೆ ಮಾಡ್ತಾ ಇದ್ರು ಅಂದಾಗ ಈ ಕಡೆ ಇನ್ನೊಂದಷ್ಟು ಹೊಗೆ ಬೇಕಾ ಅಂತ ಹೇಳಿ ಇನ್ನೊಂದಷ್ಟು ಏನೋ ಘಾಟ್ ಬರೋ ಹಾಗೆ ಮಾಡಿಬಿಡ್ತಾಳೆ. ಹೊಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಎಲ್ರಿಗೂ ಕೂಡ. ತದನಂತರ ಡ್ಯಾನ್ಸ್ ಮಾಡ್ತಿದ್ದಾಳೆ, ಸೌಂಡ್ ಮಾಡ್ತಿದ್ದಾಳೆ, ಪಾತ್ರೆ ಸೌಂಡು, ತಟ್ಟೆ ತೊಗೊಂಡು ಸೌಟ್ ತಗೊಂಡು ಹಾಗೆ ಬಾ ಅಂತ ಬಡಿತಾ ಇದ್ರೆ ಏನದು ಎಂಥ ಘಮ ಘಮ ಬರ್ತದೆ, ನಿಜವಾಗ್ಲೂ ಅಡುಗೆ ಸೂಪರ್ವಾಗಿದೆ ಅಂತ ಅನಿಸುತ್ತೆ, ಒಳ್ಳೆ ಸ್ಮೆಲ್ ಬರ್ತಿದೆಯಲ್ಲ ಅಂತ ಹೇಳ್ತಿದ್ದಾರೆ. ಈ ಮನೇಲಿ ಅದು ಏನೋ ಇದೆ ಅಂತ ಅನಿಸುತ್ತೆ, ಮಿರಾಕಲ್ ಆಗಿಬಿಡುತ್ತೆ, ಪ್ರತಿಯೊಂದರಲ್ಲೂ ಕೂಡ ಏನೋ ಅದ್ಭುತ ನಡೆಯುತ್ತೆ ಈ ಮನೇಲಿ. ಯಾಕಂದರೆ ಹುಡುಗಿ ಏನಾಗಲ್ಲ ಅಂತ ಅನ್ಕೋತಿರ್ತೀವೋ ಪ್ರತಿಯೊಂದನ್ನು ಕೂಡ ಮಾಡಿ ಗೆಲ್ತಿದ್ದಾಳೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಮಾವ ಏನು ಮಾವ ಎಲ್ಲದರಲ್ಲೂ ಗೆದ್ದಿರ್ಬೋದು, ಆದರೆ
ಯಾವುದೇ ಕಾರಣಕ್ಕೂ ಅಡುಗೆ ಟಾಸ್ಕಲ್ಲಿ ಗೆಲ್ಲೋಕ್ಕಾಗೋದಿಲ್ಲ. ಯಾಕೆ ಗೊತ್ತಾ, ಅಡುಗೆ ತುಂಬ ಚೆನ್ನಾಗಿ ಗೊತ್ತಿರೋರೆ ಎಲ್ಲ ಐಟಮ್ಸಲ್ಲಿ ಒಂದು ಎಡ್ವರ್ಟ್ ಮಾಡಿಬಿಡ್ತಾರೆ. ಅಂಥದ್ರಲ್ಲಿ ಇವಳು ಎಲ್ಲನೇ ಚೆನ್ನಾಗಿ ಮಾಡೋಕ್ಕೆ ಸಾಧ್ಯನಾ? ಖಂಡಿತ ಅಲ್ಲ. ಯಾವುದೇ ಕಾರಣಕ್ಕೂ ಈ ಟಾಸ್ಕಲ್ಲಿ ಅವಳು ಗೆಲ್ಲೋದಿಲ್ಲ ಅಂತ ಹೇಳ್ತಿದ್ದಾರೆ. ತದನಂತರ ಈಗೇನು ಹೊಗೆಗಾಟು ಎಲ್ಲ ಬರ್ತದೆ ಅಂತ ಅಜ್ಜಿ ಕೂಡ ಹೇಳ್ತಾರೆ. ಅಷ್ಟರಲ್ಲಿ ಇಲ್ಲಿ ಝಾನ್ಸಿನೇ ಹೊರಗಡೆ ಬಂದದ್ದ ಎಲ್ಲ ಬರ್ತಾ ಇದೆಯಾ, ಸಾಸಿವೆ ಸ್ಮೆಲ್ಲು, ಒಗ್ಗರಣೆ ಸ್ಮೆಲ್ಲು ಎಲ್ಲ ಬರ್ತಿದ್ಯಾ ಅಂತ ಹೇಳ್ತಾರೆ. ಅಡುಗೆ ಆಯ್ತಮ್ಮ, ಹೊಟ್ಟೆ ಚುರುಗುಡ್ತದೆ ಅಂತ ಮಾವ ಹೇಳ್ತಿದ್ರೆ ಇನ್ನು ಸ್ವಲ್ಪ ಹೊತ್ತು ಎಲ್ಲ ಆಗಿಬಿಡತ್ತೆ. ಅಯ್ಯೋ ನಾನು ಮರ್ತೇ ಬಿಟ್ಟೆ, ಎಣ್ಗಾಯಿ ಉಪ್ಪು ಬರ್ತದ, ನಾನು ಹೋಗ್ತೀನಿ ಅಂತ ಹೋದಾಗ ಅಮ್ಮ ಎಣ್ಗಾಯಿ ಎಲ್ಲರೂ ಉಪ್ಪು ಬರುತ್ತಾ ಅಂತ ಪಲ್ಲವಿ ಹೇಳಿದಕ್ಕೆ ಅಯ್ಯೋ ಅವರು ಎಣ್ಗಾಯಿ ಸೀದೋಗುತ್ತೆ ಅನ್ನೋಕೆ ಆ ರೀತಿ ಮಾತಾಡಿರ್ಬೋದು ಅಂತ ಸಂಗೀತ ಬ್ಯಾಟಿಂಗ್ ಮಾಡ್ತಾರೆ. ನಂತರ ಅಲ್ಲಿ ಅಡುಗೆ ಮನೆಗೆ ಝಾನ್ಸಿ ಹೋಗ್ತಿದ್ದಾಗೆ ಸಂಗೀತ ಕೂಡ ಹೋಗ್ತಾಳೆ. ಸಂಗೀತ ಹೋಗಿದ್ದೆ ಅದಕ್ಕೆ ಅದಕ್ಕೆ ಇಷ್ಟು ಚೆನ್ನಾಗಿ ಸ್ಮೆಲ್ ಬರ್ತದೆ, ಏನೋ ABCDನೇ ಗೊತ್ತಿಲ್ಲ ಅಂತ ಹೇಳಿದ್ರು. ಈಗ A to Z ಗೊತ್ತಿರೋ ಥರ ನಡ್ಕೋತಿದ್ರ, ಹೊರಗಡೆ ಎಲ್ಲ ನಿಮ್ಮ ಸ್ಮೆಲ್ಗೆ ತುಂಬ ಫಿದಾ ಆಗ್ತಿದ್ದಾರೆ, ಅದಕ್ಕೆ ಸೂಪರ್ವಾಗಿರುತ್ತೆ ಅಂತ ಅನಿಸುತ್ತೆ ಅಡುಗೆ ಅಂದಾಗ ನೀನು ಕೂಡ ನಂಬಿಟ್ಟಿಯ ಸಂಗೀತ. ನಂಗೆ ಈಗಲೂ ಕೂಡ ಏನಂದರೆ ಏನೂ ಬರಲ್ಲ ನೋಡು, ಪಾತ್ರೆಯಲ್ಲಿ ಏನದ ಅಂತ ಜಸ್ಟ್ ಈರುಳ್ಳಿ ಬಿಟ್ಟರೆ ಏನೂ ಇಲ್ಲ ಅಂದಾಗ ಇನ್ನು ಹೇಗೆ ಅದಕ್ಕೆ ಅಡುಗೆ ಮಾಡ್ತೀರಾ, ಎಲ್ಲರೂ ಕೂಡ ಕಾಯ್ತಿದ್ದಾರೆ ಅಂದಾಗ ಹೋಟೆಲಿಂದ ಬರುತ್ತೆ, ಹೋಟೆಲಿಂದ ತಂದದನ್ನು ಎಲ್ರಿಗೂ ಕೂಡ ಬಡಿಸ್ಬಿಡ್ತೀನಿ, ಈ ಟಾಸ್ಕಲ್ಲಿ ಗೆದ್ದುಬಿಡ್ತೀನಿ ಅಂತ ಹೇಳಿ ಝಾನ್ಸಿ ಹೇಳ್ತಾರೆ. ಹೌದಾ, ಅದಕ್ಕೆ ಗೊತ್ತಾಗ್ಬಿಟ್ರೆ ಏನು ಮಾಡ್ತೀರಾ, ಇವತ್ತೇ ಮನೆಯಿಂದ ಓಡಿಸ್ಬಿಡ್ತಾರೆ ಅಷ್ಟೇ ನಿಮ್ಮನ್ನ ಅವರೆಲ್ಲರೂ ಕೂಡ ಸೇರಿಕೊಂಡು ಅಂತ ಸಂಗೀತ ಹೇಳಿದಾಗ ಆ ರೀತಿ ಏನೂ ಆಗೋದಿಲ್ಲ ಅಂತಿದ್ದಾರೆ. ಫೈನಲಿ ಇಲ್ಲಿ ಸಂಗೀತ ಆಲ್ ದ ಬೆಸ್ಟ್ ಅದಕ್ಕೆ ಈ ಟಾಸ್ಕಲ್ಲಿ ಗೆಲ್ಲಿ ಅಂತ ಏನೋ ಹೋಗ್ಬಿಡ್ತಾಳೆ. ರಾಯ್ ಬರ್ತಿದ್ದಾರೆ ಆ ಕಡೆ ಹೊರಗಡೆಯಿಂದ ಹಸುವಾಗ್ತದೆ ಅಂತಿದ್ದಾಗೆ ಸರಿ ಆಯಿತು, ಇನ್ನು ಒಂದು ಇಟ್ಟಿದ್ದೀನಿ, ಅದಾದ ತಕ್ಷಣ ಇನ್ನೊಂದು 5 ನಿಮಿಷ ತಂದು ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತಿದ್ದಾಗೆ ರಾಯ್ ಬಂದ ತಕ್ಷಣ ಎಲ್ಲರೂ ಕೂಡ ಕೈ ತೊಳ್ಕೊಂಡು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಡಿ, ನಾನು ನಿಮ್ಮ ಎಲ್ರಿಗೂ ಕೂಡ ಊಟ ಬಡಿಸ್ತೀನಿ ಅಂತ ಹೇಳಿ ರಾಯ್ ಹತ್ರ ಹೋಗಿ ಎಲ್ಲ ಅಡುಗೆ ತಂದಿದ್ಯಾ ಅಲ್ವಾ ಅಂದಾಗ ಎಲ್ಲ ಊಟ ಮಿಸ್ ಮಾಡಿದೆ ತಂದೇನೆ ಮೇಡಮ್, ತಗೊಳ್ಳಿ ಅಂತ ಹೇಳ್ತಾರೆ. ಸರಿ ಆಯಿತು ರಾಯ್, ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಹೇಳಿ ಒಳಗಡೆ ಬರ್ತಿದ್ದಾರೆ. ಅತ್ತ ಕಡೆ ತರುಣ್ ಹತ್ರ ಹೋಗಿದ್ದೆ ರಾಘು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಿದ್ದಾರೆ ಗೊತ್ತಾ, ಮನೇಲೆಲ್ಲ ಒಳ್ಳೆ ಸ್ಮೆಲ್ ಬರ್ತದೆ ಅಂತ ಹೇಳ್ತಿದ್ದಾರೆ. ನಾನು ಕೂಡ ನೋಡಿದೆ, ಒಳ್ಳೆ ಸ್ಮೆಲ್ ಬರ್ತಿತ್ತು. ನಿಜವಾಗ್ಲೂ ನಾನು ಅವರು ಅಡುಗೆ ಮಾಡ್ತಾರೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಅಂತಿದ್ರೆ ನೀನೇ ಏನೋ ಹೆಲ್ಪ್ ಮಾಡಿ ಬಂದಿರುವ ಹಾಗಿದೆ ಅಥವಾ ನೀನೇ ಮಾಡಿರೋ ಹಾಗಿದೆ ಅಂತ ಹೇಳಿ ತರುಣ್ ಹೇಳ್ತಿದ್ದಾಗೆ ಇಲ್ಲ ತರುಣ ನಾನು ನಿಜಾನೇ ಹೇಳ್ತಿರೋದು ಅಂತ ಹೇಳ್ತಿದ್ದಾರೆ. ಅತ್ತ ಕಡೆ ತಾತ ರಾಯ್ ಎಲ್ಲಿ ಅಂತ ಹೇಳಿ ಕೂಗಾಡ್ತಾ ಇದ್ರೆ ಅವರು ಝಾನ್ಸಿ ಮೇಡಮ್ ಮನೆಗೆ ಊಟ ಕೊಟ್ಟು ಬರೋಕ್ಕೆ ಹೋಗಿದ್ದಾರೆ, ಈ ರೀತಿ ಟಾಸ್ಕ್ ಇತ್ತು ಅದು ಇದು ಅಂತ ಹೇಳಿದಾಗ ಏನು ಈ ರೀತಿ ಮಾಡೋದ ಯಾರಾದರೂ ಝಾನ್ಸಿ ಮಾಡಬೇಕಲ್ವಾ ಅಂದಾಗ ಅವರು ಸರಿಯಾಗಿ ಮಾಡಲ್ಲ ಅಲ್ವಾ, ಆಮೇಲೆ ಅವರೆಲ್ಲ ಕೋಪ ಮಾಡ್ಕೋತಾರೆ ಅಂದಾಗ ಅದು ಒಂದು ಗುರುಕುಲ ಥರ ಅತ್ತೆ ಮನೆ, ಅವಳು ಕಲ್ತು ಮಾಡಬೇಕಿತ್ತು, ಇದು ಇದೇ ರೀತಿ ಸುಳ್ಳಿನ ಸರಮಾಲೆನೇ ಆಗ್ಬಿಡುತ್ತೆ, ನಾನು ವಿಷಯ ಹೇಳ್ಬಿಡ್ತೀನಿ ಅಂತ ರಾಘುಗೆ ಕಾಲ್ ಮಾಡಿ ವಿಷಯ ಹೇಳ್ತಾರೆ. ಅದೇ ಟೈಮಲ್ಲಿ ರಾಘು ಕೂಡ ರಾಯನ್ನ ನೋಡ್ಬಿಡ್ತಾರೆ. ರಾಘುಗೆ ಶಾಕ್ ಆಗುತ್ತೆ. ಫೈನಲಿ ಮನೆಗೆ ಬರ್ತಾರೆ, ಎಲ್ಲರೂ ಕೂಡ ಊಟಕ್ಕೆ ಕುಳಿತುಕೊಂಡಿದ್ದಾರೆ. ಡೈನಿಂಗ್ ಟೇಬಲ್ ಮೇಲೆ ಎಲ್ಲರೂ ಕೂಡ ಊಟಕ್ಕೆ ಕುಳಿತುಕೊಂಡಿದ್ದೆ. ಊಟನ ನೋಡಿದ್ದೆ ಕಳೆದೋಗ್ತದಲ್ಲ ಸ್ಮೆಲ್ಗೆ, ಜೊತೆಗೆ ಟೇಸ್ಟ್ ನೋಡ್ತಿದ್ದಾಗೆ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಅಂತ ಅನ್ನಿಸ್ತದೆ. ಫೈನಲಿ ಝಾನ್ಸಿ ಊಟ ತುಂಬ ಸೂಪರ್ ಅಂತ ಹೇಳ್ತಿದ್ರೆ ಇತ್ತ ಕಡೆ ಏನಿದು ನಮ್ಮ ಯಜಮಾನ್ರು ಏನೂ ಹೇಳಲಿಲ್ಲ ಊಟ ಹೇಗಿದೆ ಅಂತ ರಾಘುನ ಝಾನ್ಸಿ ಕೇಳಿದಕ್ಕೆ ನೀವೇನ ಮಾಡಿದ್ದು ಅಂತ ಕೇಳ್ತಿದ್ದಾಗೆ ನಾನು ಯಾಕೆ ಮಾಡಲಿ ಅಂತ ಸತ್ಯ ಹೇಳ್ಬಿಡ್ತಾಳೆ. ರಾಘು ಶಾಕ್ ಆಗ್ತಿದ್ದಾರೆ. ಪಲ್ಲವಿ ಹಾಗೆ ಎಗ್ರಾಡೋಕ್ಕೆ ಶುರು ಮಾಡ್ಕೋತಾರೆ. ಹಾಗಿದ್ರೆ ಏನಾಗುತ್ತೆ ಇಲ್ಲಿ ಝಾನ್ಸಿ ಮನೆಯವ್ರ ಮುಂದೆ ಸಿಕ್ಕಿ ಬೀಳ್ತಾಳ. ಅವಳು ಕಳ್ಳತನದಲ್ಲಿ ಊಟನ ತರಿಸಿದ್ದು, ತಾನು ಅಡುಗೆ ಮಾಡಿದೆ ಹೋಟೆಲ್ನಿಂದ ತರಿಸಿದ್ದು ಪ್ರತಿಯೊಂದು ಕೂಡ ಮನೆಯವ್ರಿಗೆ ಗೊತ್ತಾಗ್ಬಿಡತ್ತೆ, ಅಥವಾ ರಾಘುನ ಮ್ಯಾನೇಜ್ ಮಾಡಿ ಝಾನ್ಸಿಯನ್ನು ಕಾಪಾಡ್ಕೋತಾರೆ. ಫೈನಲಿ ಮನೆ ಬಿಟ್ಟು ಹೋಗಬೇಕಾಗಿರೋ ಝಾನ್ಸಿನ ಮನೆಯಲ್ಲಿ ಉಳಿಸ್ಕೊಳ್ಳೋಕೆ ರಾಘುನೇ ಹೆಲ್ಪ್ ಮಾಡ್ತಿದ್ದಾರೆ. ಹಾಗಾದರೆ ಈ ಒಂದು ಟಾಸ್ಕಲ್ಲಿ ಝಾನ್ಸಿ ಗೆಲ್ತಾಳ ಅಥವಾ ಮನೆಗೆ ಗಂಟು ಮುಟ್ಟೆ ಸಮೇತ ಹೊರಗಡೆ ಹೋಗಬೇಕಾಗತ್ತಾ, ಏನಾಗತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.